2015 ಬ್ಯಾಂಕ್ ಆಫ್ ಬರೋಡಾ 6,000 ಕೋಟಿ ಫಾರೆಕ್ಸ್ ಸ್ಕ್ಯಾಮು. 2016 ವಿಜಯ್ ಮಲ್ಯ 9,000 ಕೋಟಿ ರೂಪಾಯಿ ಸ್ಕ್ಯಾಮು. 2018 ನೀರವ್ ಮೋದಿ 11,400 ಕೋಟಿ ರೂಪಾಯಿ ಸ್ಕ್ಯಾಮು. 2020 ಎಸ್ ಬ್ಯಾಂಕ್ 5,000 ಕೋಟಿ ರೂಪಾಯಿ ಸ್ಕ್ಯಾಮು. 2025 ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ 122 ಕೋಟಿ ರೂಪಾಯಿ ಸ್ಕ್ಯಾಮ್. ನಿಮ್ಮ ಬ್ಯಾಂಕು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ಈ ಥರ ಏನಾದ್ರು ಬ್ಯಾಂಕ್ರಪ್ಟ್ ಆದರೆ ನಿಮ್ಮ ದುಡ್ಡು ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೀವು ಇಟ್ಟಿರೋ ದುಡ್ಡಲ್ಲಿ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಅಂತ ಏನಾದರೂ ಗೊತ್ತಾ ನಿಮಗೆ? 1-2% ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಜನರು ತಗೊಂಡೋಗಿ ಕೋಆಪರೇಟಿವ್ ಬ್ಯಾಂಕಲ್ಲಿ, ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಇಲ್ಲ SIPಲಿ ತಮ್ಮ ದುಡ್ಡನ್ನು ಹಾಕ್ತಾರೆ. ಆದರೆ ಆ ಬ್ಯಾಂಕ್ಗಳಲ್ಲಿ ನಿಮ್ಮ ದುಡ್ಡು ಎಷ್ಟು ಸೇಫ್ ಅಂತ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ನೀವು ಬ್ಯಾಂಕಲ್ಲಿ ದುಡ್ಡು ಇಡೋಕ್ಕಿಂತ ಮುಂಚೆ ಆ ಬ್ಯಾಂಕಿನ ಫೈನಾನ್ಷಿಯಲ್ ಕಂಡೀಷನ್ನ ಚೆಕ್ ಮಾಡಬೇಕು ಅಂತ ಏನಾದರೂ ಒಂದು ಯೋಚನೆ ಮಾಡಿದ್ದೀರಾ? ಸುಮಾರು 3-4 ತಿಂಗಳಿಂದ ಮಾರ್ಕೆಟ್ ತುಂಬ ಮೇಲೆ ಕೆಳಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಬ್ಯಾಂಕ್ಗಳು ಸ್ವಲ್ಪ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ. ಆದರೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕಳೆದ 1 ವರ್ಷದಿಂದನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಉತ್ತಮ ಬೆಳವಣಿಗೆನ ತೋರಿಸಿಲ್ಲ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು 35% ಕೆಳಗೆ ಬಂದಿದೆ. ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕು 36%. ಸ್ಮಾಲ್ ಫೈನಾನ್ಸ್ ಬ್ಯಾಂಕು 50% ಕೆಳಗೆ ಬಂದಿದೆ. ಕೆಲವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನ ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳದ್ದು ಇದೇ ಹಣೆ ಬರ. ಹಾಗಾದರೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂದರೆ ಏನು? ಇದು ಕೂಡ ಒಂದು ಪ್ರೈವೇಟ್ ಬ್ಯಾಂಕೆ. ಇವಾಗ ನಿಮ್ಮ ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕ್ ಹಿಂಗೆ ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ, ಅದೇ ರೀತಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಪ್ರೈವೇಟ್ ಬ್ಯಾಂಕ್ಗಳೇ. ಬಟ್ ಆದರೆ ಇವು ತುಂಬ ಚಿಕ್ಕ ಸ್ಕೇಲಲ್ಲಿ ಆಪರೇಟ್ ಮಾಡುತ್ತೆ. ಅಂದರೆ ನಿಮ್ಮ ಈ ಪ್ರೈವೇಟ್ ಬ್ಯಾಂಕ್ಗಳು ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳಿಗೆ ಸಾಲ ಕೊಡುತ್ತೆ. ಆದರೆ ಈ ಕೆಲವು ಗ್ರಾಮೀಣ ಪ್ರದೇಶಗಳಿಗೆ ಬಂದಾಗ, ಚಿಕ್ಕ ಚಿಕ್ಕ ಟೌನ್ಗಳಿಗೆ ಬಂದಾಗ ಇಲ್ಲಿ ಸುಲಭವಾಗಿ ಸಾಲ ಕೊಡೋದಂತೂ ಸಾಧ್ಯ ಇಲ್ಲ. ನಿಮಗೆ ತುಂಬ ಸೆಕ್ಯೂರಿಟಿ ಅಥವಾ ಏನಾದರೂ ಆಸ್ತಿ ಪಾಸ್ತಿ ಇದ್ದರೆ ಅದನ್ನು ಅಡ ಇಟ್ಟು ನೀವು ಬೇಕಾದ್ರೆ ಸಾಲ ತಗೋಬೋದು. ಬಿಟ್ಟರೆ ನಿಮಗೆ ಬೇರೆ ಯಾವ ರೀತಿಯ ಸಾಲ ಸಿಗಬೇಕು ಅಂದರೆ ಈ ಬ್ಯಾಂಕ್ಗಳಲ್ಲಿ ತುಂಬ ಕಷ್ಟ. ಅದಕ್ಕೋಸ್ಕರನೇ RBI 2016ರಲ್ಲಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನ ತರುತ್ತೆ. ಇವುಗಳ ಕೆಲಸ ಏನಪ್ಪ ಅಂದರೆ ಇವುಗಳು ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಮತ್ತು ಈ ಹಳ್ಳಿ ಕಡೆಗೆ ಇಂಥ ಕಡೆಗೆ ಸಾಲ ಕೊಡೋದೇ ಇವ್ರ ಕೆಲಸ. ಫಾರ್ ಎಕ್ಸಾಂಪಲ್ಗೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವು ಸ್ವಲ್ಪ ಪಾಪ್ಯುಲರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಕೆಲವು ಲಿಮಿಟೇಷನ್ಸ್ ಇದೆ. ಏನಪ್ಪ ಅಂದರೆ RBIನ ಕೆಲವು ಗೈಡ್ಲೈನ್ಸ್ ಪ್ರಕಾರ ಇವು ತಮ್ಮ ಸಾಲದ ಪಾಲಿನ 75% ಸಾಲವನ್ನು ಕೇವಲ ಕೃಷಿ ಮತ್ತು ಸಣ್ಣ ಬಿಸ್ನೆಸ್ಗಳು ಮತ್ತು ಕೆಲವೊಂದು ಮನೆಗಿನೆ ಕಟ್ಟಕ್ಕೆ ತುಂಬ ಅಫೋರ್ಡೆಬಲ್ ಹೌಸಿಂಗ್ಗಳಿಗೆ ಮಾತ್ರ ಕೊಡಬೇಕಾಗತ್ತೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಶೇರ್ ಪ್ರೈಸು ಕಳೆದ 1 ವರ್ಷದಿಂದ ಭಾರಿ ಕೆಳಗೆ ಬರ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಈ ಬ್ಯಾಂಕ್ಗಳ ಲೋನ್ಗಳು ತುಂಬ ಡಿಫಾಲ್ಟ್ ಆಗಿ ಹೋಗ್ತಾ ಇದ್ದಾವೆ. ಈ ಲೋನ್ಗಳು ಡಿಫಾಲ್ಟ್ ಆಗ್ತಿರೋದ್ರಿಂದನೇ ಇವುಗಳ ಪ್ರಾಫಿಟ್ಟು ತುಂಬ ಕೆಳಗೆ ಬರ್ತಾ ಇದೆ. ಈ ಸಾಲಗಳು ಒಂಥರ ಬ್ಯಾಂಕಿಗಳಿಗೆ ಆಸ್ತಿ ಇದ್ದಂಗೆ. ಈ ಸಾಲಗಳಿಂದ ಬರೋ ಬಡ್ಡಿಯಿಂದ ಬ್ಯಾಂಕ್ಗಳು ತಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನ ಕಳೆದು ಸಂಬಳ ಕೊಟ್ಟು ಲಾಭವನ್ನು ಉಳಿಸುತ್ತೆ. ಆದರೆ ಯಾವಾಗ ಈ ಸಾಲಗಳು ಡಿಫಾಲ್ಟ್ ಆಗ್ತಾ ಹೋಗುತ್ತೋ ಅವಾಗ ಸಾಲನೂ ಬರೋದಿಲ್ಲ, ಈ ಕಡೆ ಬಡ್ಡಿನೂ ಬರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. RBI ರೂಲ್ಸ್ ಪ್ರಕಾರ ಯಾವ ಸಾಲ 3 ತಿಂಗಳಿಂದ ಅಂದರೆ 90 ದಿನಗಳವರೆಗೂ ಕೂಡ ವಾಪಸ್ ಬರೋದಿಲ್ವೋ ಆ ಸಾಲವನ್ನು NPA ಅಂತ ಲಿಸ್ಟ್ ಮಾಡಬೇಕಾಗತ್ತೆ. ಅಂದರೆ ನಾನ್ ಪರ್ಫಾರ್ಮಿಂಗ್ ಆ್ಯಸೆಟ್ ಅಂತೇಳಿ ಲಿಸ್ಟ್ ಮಾಡಬೇಕಾಗತ್ತೆ. ಒಂದು ಸಾಲ ಒಂದು ಸರಿ NPA ಲಿಸ್ಟಿಗೆ ಹೋಯಿತು ಅಂದರೆ ಆ ದುಡ್ಡು ಮತ್ತೆ ಬ್ಯಾಂಕಿಗೆ ವಾಪಸ್ ಬರೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಂದರೆ ನೀವು ಇಟ್ಟಿರೋ ದುಡ್ಡು ಕೂಡ ಅಷ್ಟೇ ಅಪಾಯದಲ್ಲಿದೆ ಅಂತ ಅರ್ಥ. ಈ ದೊಡ್ಡ ದೊಡ್ಡ ಪ್ರೈವೇಟ್ ಬ್ಯಾಂಕ್ಗಳ NPA 1.8% ಇದ್ದರೆ ಇವಾಗ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ NPA 4.6% ಇದೆ. ಅಂದರೆ ಇವರು 100 ರೂಪಾಯಿ ಸಾಲ ಕೊಟ್ಟರೆ ಅದರಲ್ಲಿ 4.6 ಪೈಸೆ ವಾಪಸ್ ಬರದೇ ಇರೋ ಪರಿಸ್ಥಿತಿಗೆ ಹೋಗಿದೆ ಅಂತ ಅರ್ಥ. ಇದು ಯಾಕಪ್ಪ ಈ ರೀತಿ ಲೋನ್ಗಳು ಡಿಫಾಲ್ಟ್ ಆಗ್ತದೆ ಅಂತ ನೋಡಿದರೆ ಇದಕ್ಕೆ 2-3 ಕಾರಣ ಇದೆ. ಅದಕ್ಕೆ ಮೊದಲನೇದು, ಜನರು 2-3 ಬ್ಯಾಂಕ್ಗಳಿಂದ ಸಾಲ ತಗೊಳ್ತಾರೆ. ಅಂದರೆ ಈ ಬ್ಯಾಂಕ್ಗಳು ಸಾಲ ಕೊಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಬೇರೆ ಬ್ಯಾಂಕಿಂದ ಸಾಲ ತಗೊಂಡಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡ್ತಿಲ್ಲ. ಹಿಂಗಾಗ್ಬಿಟ್ಟು ಜನರಿಗೆ 2-3 ಸಾಲ ಕಟ್ಟಕ್ಕಾಗದೆ ಲೋನ್ಗಳು ಡಿಫಾಲ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಎರಡನೇ ವಿಚಾರ ಇನ್ಫ್ಲೇಷನ್ನು. ನಮ್ಮ ಭಾರತದಲ್ಲಿ ಇವಾಗ ಇನ್ಫ್ಲೇಷನ್ನು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗ್ಬಿಟ್ಟು ತರಕಾರಿ ರೇಟ್ ಆಗಿರ್ಬೋದು, ದಿನಸಿ ಅಂಗಡಿ ರೇಟ್ ಆಗಿರ್ಬೋದು ಎಲ್ಲದೂ ಕೂಡ ಜಾಸ್ತಿನೇ ಆಗ್ತಿದೆ. ಹಾಗಾಗ್ಬಿಟ್ಟು ಸಾಲ ಕೊಟ್ಟೋಕ್ಕೆ ಜನರ ಹತ್ರನೇ ದುಡ್ಡು ಉಳಿತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ.
ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಸಾಲ ಕೊಡೋದು Tier 1 Tier 3 ಮತ್ತು ಸಣ್ಣ ಈ ಗ್ರಾಮ ಪ್ರದೇಶದಲ್ಲಿ. ಇಲ್ಲಿ ಯಾವುದೇ ಕಾರ್ಖಾನೆ ಅಥವಾ ಫ್ಯಾಕ್ಟ್ರಿಗಳಾಗಲಿ ಇಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಕೆಲಸಗಳು ಕೂಡ ಕಮ್ಮಿ ಇದೆ ಮತ್ತು ಸಂಬಳ ಕೂಡ ಕಮ್ಮಿ ಸಿಗುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಜನರಿಗೆ ಸಾಲನ ವಾಪಸ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ರಿಪೋರ್ಟ್ಗಳು ಹೇಳುತ್ತೆ. ಈ ಎಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇರೋದು ಅಂದರೆ ISAF ಸ್ಮಾಲ್ ಫೈನಾನ್ಸ್ ಬ್ಯಾಂಕು. ಇದರಲ್ಲಿ ಕಳೆದ ಕ್ವಾರ್ಟರಲ್ಲಿ ಸುಮಾರು 6%ಗಿಂತಲೂ ಹೆಚ್ಚು ಇದಕ್ಕೆ NPA ಜಾಸ್ತಿ ಆಗಿದೆ. ಅದಾದ ನಂತರ ಇದ್ರ ಪಕ್ಕದಲ್ಲಿರೋದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕು. ಇದರ ಪರಿಸ್ಥಿತಿ ಕೂಡ ತುಂಬ ಕೆಟ್ಟದಾಗಿಯೇ ಇದೆ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ತಮ್ಮ 70% ಸಾಲವನ್ನು ಈ ಮೈಕ್ರೋ ಫೈನಾನ್ಸಲ್ಲಿ ಕೊಟ್ಟಿದ್ದಾವೆ. ಮೈಕ್ರೋ ಫೈನಾನ್ಸು ಅನ್ಸೆಕ್ಯೂರ್ಡ್ ಲೋನ್ ಆಗಿರುತ್ತೆ. ಇಲ್ಲಿ ಹೋದಂಥ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇರೋದಿಲ್ಲ. ಉದಾಹರಣೆಗೆ ನೀವು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ನೋಡ್ಬೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ ತಮ್ಮ 90% ಸಾಲವನ್ನು ಸೆಕ್ಯೂರ್ಡ್ ಲೋನ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾದರೂ ಕೂಡ ಇವತ್ತು ದುಡ್ಡು ಬರಲಿಲ್ಲ ಅಂದರೆ ಕೂಡ ಆಸ್ತಿನ ಹರಾಜು ಹಾಕಿನಾದರೂ ದುಡ್ಡನ್ನು ವಾಪಸ್ ಪಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಬೇರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಎಕ್ಸಾಂಪಲ್ಗೆ ನೀವು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ನೋಡ್ಬೋದು. ಇಲ್ಲಿ ಟೋಟಲ್ 38% ಮಾತ್ರ ಸೆಕ್ಯೂರ್ಡ್ ಲೋನು, 62% ಅನ್ಸೆಕ್ಯೂರ್ಡ್ ಲೋನ್ ಇದೆ. ಇಕ್ವಿಟಾಸ್ ಬ್ಯಾಂಕಲ್ಲಿ 38% ಮಾತ್ರ ಸೆಕ್ಯೂರ್ಡ್ ಲೋನು. ಅಥವಾ ಬೇರೆ ಯಾವುದಾದ್ರೂ ನೀವು ಬ್ಯಾಂಕನ್ನು ನೋಡಿದರೂ ಕೂಡ ಅಲ್ಲೂ ಕೂಡ ನಿಮಗೆ ಸೆಕ್ಯೂರ್ಡ್ ಲೋನ್ಗಳ ಸಂಖ್ಯೆ ತುಂಬ ಕಮ್ಮಿನೇ ಇದೆ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಕಾಸಾ ರೇಷಿಯೋ ಕೂಡ ಕಮ್ಮಿ ಇದೆ. ಈ ಕಾಸಾ ರೇಷಿಯೋ ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಅಂತ ಹೇಳ್ಬಿಟ್ಟು ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಕೇವಲ 25% ಇದೆ. ನಿಮಗೆ ಗೊತ್ತಿರೋ ಹಾಗೇ ಕರೆಂಟ್ ಅಕೌಂಟ್ ಮೇಲೆ 0 ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾಗ್ಬಿಟ್ಟು ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಏನಾದರೂ ಕಾಸಾ ರೇಷಿಯೋನ ಇನ್ಕ್ರೀಸ್ ಮಾಡಿಕೊಂಡ್ರೆ ಕಮ್ಮಿ ಬಡ್ಡಿಗೆ ದುಡ್ಡನ್ನು ತಗೊಂಡು ಜಾಸ್ತಿ ಬಡ್ಡಿಗೆ ದುಡ್ಡು ಕೊಟ್ಟು ಇವರು ಲಾಭನ ಕೂಡ ಜಾಸ್ತಿ ಮಾಡ್ಕೋಬೋದು. ಕೊನೆಗೆ ನಾನು ನಿಮಗೆ ಹೇಳೋದು ಇಷ್ಟೇ, ನೀವು ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೋಆಪರೇಟಿವ್ ಬ್ಯಾಂಕಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ FD ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡಿಟ್ರೆ ಸ್ವಲ್ಪ ಜಾಸ್ತಿ ಜಾಗರೂಕತೆಯಿಂದ ನೋಡಿ. ನೀವು ಯಾವುದೇ ಬ್ಯಾಂಕಲ್ಲಿ ದುಡ್ಡಿಡೋಕ್ಕಿಂತ ಮುಂಚೆ ಆ ಬ್ಯಾಂಕಿಂದು ಬ್ಯಾಡ್ ಲೋನ್ಸ್ ಎಷ್ಟಿದೆ, NPA ಎಷ್ಟಿದೆ ಮತ್ತು ಅವ್ರದ್ದು ಕಾಸಾ ರೇಷಿಯೋ ಎಷ್ಟಿದೆ ಅಂತ ನೋಡಿ. ಇವ್ರಿಗೆ NPAಲಿ ರಿಕವರಿ ಮಾಡ್ಬೋದಾದಂತಹ ಲೋನ್ ಎಷ್ಟಿದೆ ರಿಕವರಿ ಲಿಸ್ಟು ನೋಡಿ. ಮತ್ತು ಬ್ಯಾಂಕಿನ ಲೋನ್ ಬುಕ್ ಕಡೆಗೆ ಗಮನ ಕೊಡಿ. ಮತ್ತು 3 ತಿಂಗಳಿಗೊಂದ್ಸಲಿ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ರಿಪೋರ್ಟ್ ನೋಡ್ತಾ ಇರಿ. ಯಾಕೆಂದರೆ ನೀವು ಜೀವನ ಪೂರ್ತಿ ದುಡ್ದಂತಹ ಸೇವಿಂಗ್ಸನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿರ್ತೀರ. ಇಷ್ಟು ಕೂಡ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಬ್ಯಾಂಕಲ್ಲಿ ಏನಾದರೂ ಸ್ಕ್ಯಾಮ್ ಆಗಿ ಹೆಚ್ಚು ಕಮ್ಮಿ ಆಗಿ ನಿಮ್ಮ ದುಡ್ಡು ಏನಾದರೂ ಹೋಯಿತು ಅಂದರೆ ಕೇವಲ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಮಾತ್ರ ಇನ್ಶೂರೆನ್ಸ್ ಇರುತ್ತೆ. 5 ಲಕ್ಷ ರೂಪಾಯಿವರೆಗೂ ಮೇಲೆ ನಿಮಗೇನಾದರೂ ದುಡ್ಡು ಇತ್ತು ಅಂದರೆ ಆ ದುಡ್ಡು ವಾಪಸ್ ಬರೋಂಥ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿಬಿಟ್ಟು ನೀವು ಯಾವ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀರೋ ಆ ಬ್ಯಾಂಕನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೀರಿ. ನಾನು ಹೇಳಿದಂಥ ಎಲ್ಲ ಲಿಸ್ಟನ್ನು ಕೂಡ ಟೈಮಿಗೆ ಕರೆಕ್ಟಾಗಿ ಚೆಕ್ ಮಾಡ್ತೀರಿ. ಹೀಗೆ ನೀವು ಚೆಕ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ದುಡ್ಡನ್ನು ನೀವು ಸೇಫಾಗಿ ಇಟ್ಕೋಬೋದು.